ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ಟ್ಯಾಟಿಸ್ಟಿಕ್ಸ್ 7th ಚಾಪ್ಟರ್ ಅಸೋಸಿಯೇಷನ್ ಆಫ್ ಆಟ್ರಿಬ್ಯೂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಲೆಸನಲ್ಲಿ ಅಷ್ಟಾಗಿ ಕ್ವಶನ್ಸ್ ಏನು ಬರೋಲ್ಲ, ಬಂದರೆ ಈ ಥರ ಪ್ರಾಬ್ಲಮ್ಸ್ಗಳು ಬರುತ್ತೆ ಮತ್ತು ಮೇನ್ ಕ್ವಶನ್ಸ್ ಹೇಳ್ತೀನಿ. ಯಾವ ಅಂದರೆ 100% ಚಾನ್ಸಸ್ ಇರೋ ಕ್ವಶನ್ಸು. ಫಸ್ಟ್ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಇದ್ರ ಕ್ವಶನ್ಸ್ ಯಾವುದು ಮೇನ್ ಕ್ವಶನ್ಸ್ ಬರುತ್ತೆ, 100% ಚಾನ್ಸಸ್ ಇರೋ ಕ್ವಶನ್ಸು 1 ಮಾರ್ಕ್ಸ್ 2 ಮಾರ್ಕ್ಸ್ ಆ ಥರದ್ದು ಅದನ್ನ ಹೇಳ್ತೀನಿ. ಆಮೇಲೆ ಪ್ರಾಬ್ಲಮ್ಸ್ ಎಕ್ಸಾಂಪಲ್ಸ್ ಇದೆಯಲ್ಲ, ಈ ಥರ ಪ್ರಾಬ್ಲಮ್ಸ್ನ ಹೇಳ್ಕೊಡ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಇಲ್ಲಿ ಟೆಕ್ಸ್ಟಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ, ಲಾಸ್ಟಲ್ಲಿ ಅದಕ್ಕೆ ಆನ್ಸರ್ನ ಹೇಳ್ಕೊಡ್ತೀನಿ. ಸೊ ಇವಾಗ ಫಸ್ಟಿಗೆ ಅಸೋಸಿಯೇಷನ್ ಆಫ್ ಆಟ್ರಿಬ್ಯೂಟ್ಸ್. As we know that correlation coefficient measures the degree of relationship between the variables such as height and weight of persons, age of husbands and wives, demand and supply of items, etc. On the other hand, the method of association of attributes measures the degree of relationship between the attributes such as sex and literacy, literacy and employment, smoking and tea drinking, intelligence and employment, etc. ಸೊ ಇದರಲ್ಲಿ ಅಸೋಸಿಯೇಷನ್ ಆಫ್ ಆಟ್ರಿಬ್ಯೂಟ್ಸ್ನ ಯಾಕೆ ನಾವು ಸ್ಟಡಿ ಮಾಡಬೇಕು ಅಂತ ಇಷ್ಟರಲ್ಲಿ ಕೊಟ್ಟಿದ್ದಾರೆ. ಸೊ ಇದಾಗ ಮೇನ್ ಕ್ವಶನ್ಸ್ ನಾನು ಮಾರ್ಕ್ ಮಾಡಿಸ್ತಾ ಹೋಗ್ತೀನಿ ಒಂದು ಕಡೆಯಿಂದ. Notations and terminology. In the discussion of attributes, the data can be classified as presence and absence of a particular characteristics. Capital letters A and B are used to represent the presence of attributes, and A, B are used to represent the number of units which possess A and B. Greek letters as alpha and beta are called used to represent the absence of attributes and B respectively. ಸೊ ಇದರಲ್ಲಿ MCQsನ ಕೇಳೋ ಚಾನ್ಸಸ್ ಇದೆ. ಯಾವುದಂದರೆ ಗ್ರೀಕ್ ಲೆಟರ್ಸ್, ಇದು ಮೇಯ್ನು ಚಾನ್ಸಸ್. ಈ ಥರ ಕೊಟ್ಬಿಟ್ಟು ಇದು ಏನು ಅಂತ ಕೊಡ್ತಾರೆ. ಸೊ ಆಲ್ಫಾದ ಸಿಂಬಲ್ ಕೊಟ್ಬಿಟ್ಟು ಇದು ಏನು ಆಲ್ಫಾನ ಬೀಟಾನ ಏನೋ ಒಂದು ಬೇರೆ ನೇಮ್ಗಳು ಅಂತ ಕೊಡ್ತಾರೆ. ಸೊ ಬಿನೂ ಅಷ್ಟೇ ಬೀಟಾ. ಸೊ ಬೀಟಾ ಈ ಥರ ಸಿಂಬಲ್ ಕೊಟ್ಟು ಇದು ಏನು ಬೀಟಾ ಅಥವಾ ಆಲ್ಫಾ ಏನು ಅಂತ ಒಂದು ಸ್ವಲ್ಪ ಮಲ್ಟಿಪಲ್ ಚಾಯ್ಸಲ್ಲಿ ಕೊಡ್ತಾರೆ. ಸೊ ಇದು ಮೇಯ್ನ್. ಸೊ ಇಷ್ಟನ್ನ ತಿಳ್ಕೊಬೇಕು. ಏನು ತಿಳ್ಕೊಬೇಕಂದ್ರೆ ಗ್ರೀಕ್ ಲೆಟರ್ಸ್ ಆ್ಯಸ್ ಆಲ್ಫಾ. ಸೊ ಈ ಆಲ್ಫಾ ಮತ್ತು ಆಲ್ಫಾ ಸಿಂಬಲ್ ಮತ್ತು ಬೀಟಾ ಸಿಂಬಲ್, ಇಷ್ಟು MCQs. ಸೊ ಒಂದು ಕ್ವಶನ್ ಇಲ್ಲ ಆಯಿತು. ನೆಕ್ಸ್ಟು ಕ್ಲಾಸ್ ಫ್ರೀಕ್ವೆನ್ಸೀಸ್ ಕೇಳ್ತಾರೆ. ಇದರಲ್ಲಿ ತುಂಬ ಕಮ್ಮಿ ಕ್ವಶನ್ಸ್ ಕೇಳೋದು. ಸೊ ಇಷ್ಟರಲ್ಲಿ ನಾನು 100% ಚಾನ್ಸಸ್ ಇರೋ ಕ್ವಶನ್ಸ್ ಹೇಳ್ತಾ ಇದ್ದೀನಿ. ಇದು ಮಿಡ್ ಟರ್ಮ್ಗೆ ಪ್ರಿಪ್ರೇಷನ್ ಅಂದರೆ ಪ್ರಿಪ್ರೇಟ್ರಿ ಆ ಥರ ಎಲ್ಲ ಬರುತ್ತೆ, ಆ್ಯನ್ಯುವಲ್ ಎಕ್ಸಾಮಿನೇಷನ್. ಸೊ ಇವಾಗ ದ ಅಬ್ಸರ್ವೇಷನ್ಸ್ ಇನ್ ಡಿಫ್ರೆಂಟ್ ಕ್ಲಾಸಸ್ ಆರ್ ಕಾಲ್ಡ್ ಕ್ಲಾಸ್ ಫ್ರೀಕ್ವೆನ್ಸೀಸ್. ಸೊ ವಾಟ್ ಈಸ್ ಕ್ಲಾಸ್ ಫ್ರೀಕ್ವೆನ್ಸಿ, 1 ಮಾರ್ಕ್ಸ್ ಕೇಳ್ಬೋದು. ಸೊ ಇದು ಮೇಯ್ನ್ ಆಗಿದೆ ಕ್ವಶನಲ್ಲಿ. ದ ಕ್ಲಾಸ್ ಫ್ರೀಕ್ವೆನ್ಸೀಸ್ ಆರ್ ಡಿನೋಟೆಡ್ ಬೈ, ಇದು ಕೂಡ ಏನಂತ ಡಿನೋಟ್ ಮಾಡ್ತಾರೆ ಕ್ಲಾಸಸ್ ಫ್ರೀಕ್ವೆನ್ಸಿನ ಅಂದರೆ ಎ ಆಲ್ಫಾ, ಎ ಬಿ, ಎ ಬೀಟಾ ಎಕ್ಸೆಟ್ರಾ. ಇಷ್ಟು ಇದು ಕೊಟ್ಟು ಇದು ಏನು ಡಿನೋಟ್ ಮಾಡ್ತಾರೆ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಅಂದ್ಬಿಟ್ಟು ಇದು ಬರಿಬೋದು. ನೆಕ್ಸ್ಟು ಸುಮ್ಮನೆ ಅರ್ಥ ಮಾಡಿಸ್ಕೊಂಡು ಹೋಗ್ತಿದ್ದೀನಿ. ಮೇಯ್ನ್ ಇವಾಗ ಇಲ್ಲಿ 2 ಕ್ವಶನ್ಸ್ ಆಯ್ತಲ್ವಾ. ನೆಕ್ಸ್ಟು ಫಾರ್ ಎಕ್ಸಾಂಪಲ್, ಇಫ್ ಎ ರಿಪ್ರೆಸೆಂಟ್ಸ್ ನಂಬರ್ ಆಫ್ ಮ್ಯಾನ್, ಇದು ಎಕ್ಸಾಂಪಲ್ ಕೊಡ್ತಿರೋದು. ಇಫ್ ಎ ರಿಪ್ರೆಸೆಂಟ್ಸ್ ನಂಬರ್ ಆಫ್ ಮ್ಯಾನ್, ಆಲ್ಫಾ ರಿಪ್ರೆಸೆಂಟ್ಸ್ ನಂಬರ್ ಆಫ್ ವುಮೆನ್, ಆ್ಯಂಡ್ ಇಫ್ ಬಿ represents number of smokers, beta represents number of non-smokers. The combinations of attributes are denoted by AB, alpha beta, alpha B and A beta. This AB represents men smokers, A beta represents men non-smokers, alpha B represents women smokers and alpha beta represents women non-smokers. The above information can be presented in the form of a 2x2 contingency table. ಇದು ತುಂಬ ಇಂಪಾರ್ಟೆಂಟ್. ಈ ಥರ ಟೇಬಲ್ ಬರೀರಿ ಅಂತ ಹೇಳ್ಬೋದು. ಮತ್ತು ಇದ್ರ ಬಗ್ಗೆ ಡೆಫಿನೇಷನ್ ಕೇಳ್ಬೋದು. ಡೆಫಿನೇಷನ್ ಮುಂದೆ ಹೇಳ್ತೀನಿ. ಸೊ ಇದಾಗ ಈ ಟೇಬಲ್ ಹೇಗೆ ಬರೆಯೋದು ಅಂತ ನಾನು ತೋರಿಸ್ತೇನೆ, ಆಯಿತಾ.
2 into 2 ಕಾಂಟಿಂಜೆನ್ಸಿ ಟೇಬಲ್ ಬರೀರಿ ಅಂತ ಹೇಳ್ತಾರೆ. ಸೊ ಅವಾಗ ನೀವೇನು ಇದು ತುಂಬ ಈಸಿ. ಫಸ್ಟು ಮೇಯ್ನಾಗಿ 4 ಕಾಲಮ್ಸ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಈಸಿ ಇದೆ ತುಂಬ. ಇದಕ್ಕಿಂತ ಈಸಿ ಚಾಪ್ಟರ್ ಇನ್ಯಾವುದೂ ಇಲ್ಲ. ನಾನು ಹೇಳ್ದಷ್ಟು ಓದ್ಕೊಂಡ್ರೆ ಇದರಲ್ಲಿ ಪಕ್ಕ ಸ್ಕೋರ್ ಮಾಡ್ಬೋದು, ಒಂದು ಮಿಸ್ ಮಾಡೋಕ್ಕಾಗಲ್ಲ. ಸೊ ಫಸ್ಟಿಗೆ ಇಲ್ಲಿ ನಾವು ಎ ಅಂತ ಹಾಕ್ಕೊಳ್ಬೇಕು ಆ್ಯಂಡ್ ಇದು ಆಲ್ಫಾ ಅಂತ ಟೋಟಲ್ ಹಾಕ್ಕೊಳ್ಬೇಕು. ಸೊ ಎ ಆಲ್ಫಾ ಆ್ಯಂಡ್ ಬಿ ಬೀಟಾ ಆ್ಯಂಡ್ ಟೋಟಲ್, ಇದು ಬೀಟಾ, ಓಕೆನಾ, ಟೋಟಲ್ ಇದು. ಸೊ ಹೇಗೆ ಬರೆಯೋದು ಅಂದರೆ ಇವಾಗ ಎ ಮತ್ತು ಬಿ ಅಂತ ಬರೆಯೋದು, ಈ ಥರ ಇಂಟು ಮಾಡ್ಕೊಂಡು ಹೋಗೋದು. ನೆಕ್ಸ್ಟು ಆಲ್ಫಾ ಬಿ, ಇದರಲ್ಲಿ ಯಾವುದು ಒಂದೇ ಥರದಿದೆ ಎರಡರಲ್ಲಿ ಸೇಮ್ ಅಂದರೆ ಇದರಲ್ಲಿರೋದು ಬಿ. ಸೊ ಬಿ ಇಸ್ ದ ಟೋಟಲ್, ಓಕೆನಾ. ನೆಕ್ಸ್ಟು ಬೀಟಾಗೆ ಎ ಮತ್ತು ಬೀಟಾ, ನೋಡಿ ಎ ಇಂಟು ಬೀಟಾ, ಎ ಬೀಟಾ, ನೋಡಿ ಆಲ್ಫಾ ಬೀಟಾ, ಆಲ್ಫಾ ಬೀಟಾ. ಸೊ ಇದರಲ್ಲಿ ಯಾವುದು ಸೇಮ್ ಇದೆ ಎರಡರಲ್ಲಿ? ಬೀಟಾ. ನೆಕ್ಸ್ಟು ಇವಾಗ ಹಿಂಗೆ ಇಲ್ಲಿ ಟೋಟಲ್ ಮಾಡಾಯ್ತಲ್ವ, ಇದರಲ್ಲಿ ಯಾವುದು ಈ ಥರ, ಇದರಲ್ಲಿ ಯಾವುದು ಸೇಮ್ ಇದೆ? ಎ ಆ್ಯಂಡ್ ಇದರಲ್ಲಿ ಆಲ್ಫಾ ಸೇಮ್ ಇದೆ ನೋಡಿ. ಸೊ ಟೋಟಲ್ ಇಲ್ಲಿ ಏನಂತ ಬರಬೇಕಂದ್ರೆ ಎನ್ ಅಂತ ಬರೀಬೇಕು. ಸೊ ಇದೊಂದು ಕಲ್ತ್ಕೊಂಡ್ರೆ ಇನ್ನೆಲ್ಲ ಪ್ರಾಬ್ಲಮ್ಸ್ ಕೂಡ ಈಸಿ ಇರುತ್ತೆ, ಓಕೆನಾ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ. ನೋಡಿ ಇದಾಯಿತು. ನೆಕ್ಸ್ಟು ಒಂದು ಕಡೆಯಿಂದ ಹೇಳ್ತೀನಿ. ಸೊ ಡೆಫಿನೇಷನ್ ಬಂದು ಕಂಟಿಂಜೆನ್ಸಿ ಟೇಬಲ್ ಬಗ್ಗೆ ಇದು. ನೋಟ್ ದ ಡಾಟಾ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಆಟ್ರಿಬ್ಯೂಟ್ಸ್ ಆ್ಯಂಡ್ ರಿಪ್ರೆಸೆಂಟ್ ಬೈ ಎ ಟೇಬಲ್ ಕಾಲ್ಡ್ ಕಂಟಿಂಜೆನ್ಸಿ ಟೇಬಲ್. ಸೊ ಇದು ಬರೋ ಚಾನ್ಸಸ್ ಇದೆ, ಇದೊಂದು 50% ಬರ್ಬೋದು, ಬಟ್ ಟೇಬಲ್ ಪಕ್ಕ ಬರುತ್ತೆ. ನೆಕ್ಸ್ಟ್, in the above table excluding the marginal totals there are 2 rows and 2 columns. ಅಂದರೆ ಇಲ್ಲಿ 2 rows ಇದೆ, 2 columns ಇದೆ, ಓಕೆನಾ. therefore the table known as 2 into 2, ನೋಡಿ 2 into 2, ಓಕೆ. the table has 9 cells. ಇಲ್ಲಿ ಎಷ್ಟು ಸೆಲ್ಸ್ ಇದೆ? 9 ನೋಡಿ. 1 2 3 4 5 6 7 8 9 ಸೆಲ್ಸ್ ಇರೋದು. ನೆಕ್ಸ್ಟು, ಹೆನ್ಸ್ ಇಟ್ ಆಲ್ಸೋ ಕಾಲ್ಡ್ ಹ್ಯಾಸ್ 9 ಸ್ಕ್ವೇರ್ ಟೇಬಲ್. ಸೊ ಇಲ್ಲಿ 9 ಸೆಲ್ಸ್ ಇರೋದ್ರಿಂದ ಇದನ್ನ ನಾವು ಏನಂತ ಕರಿತೀವಿ? 9 ಸ್ಕ್ವೇರ್ ಟೇಬಲ್. ಇದ್ರ ಬಗ್ಗೆ ಪ್ರಾಬ್ಲಮ್ಸ್ ಕೊಡ್ತಾರೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಂಬರ್ ಆಫ್ ಕ್ಲಾಸ್ ಫ್ರೀಕ್ವೆನ್ಸೀಸ್. ಇವಾಗ ನಾನು ಎಷ್ಟು ಕ್ವಶನ್ಸ್ ಹೇಳಿದ್ದೀನಿ, ಅದೇ ಆಲ್ಫಾನ ಮಲ್ಟಿಪಲ್ ಚಾಯ್ಸ್ದು ಒಂದು ಹೇಳಿದ್ದೆ ಆ್ಯಂಡ್ ಕ್ಲಾಸ್ ಫ್ರೀಕ್ವೆನ್ಸಿದು ಒಂದು ಹೇಳಿದ್ದೀನಿ, ಮತ್ತು ಅದು ಏನು ಡಿನೋಟ್ ಮಾಡ್ತಾರೆ. ಸೊ 2 ಕ್ವಶನ್ಸ್ ಆಗಿದೆ. ಆಮೇಲೆ ಕಾಂಟಿಂಜೆನ್ಸಿ ಟೇಬಲು, ಡೆಫಿನೇಷನ್ಸು. ಸೊ 4 ಕ್ವಶನ್ಸ್ ಆಗಿದೆ. 4 ಕ್ವಶನ್ಸ್ ಇದ್ರದ್ದು ಪ್ರಾಬ್ಲಮ್ ಕೊಡೋದು, ಓಕೆನಾ. ನೆಕ್ಸ್ಟ್, ನಂಬರ್ ಆಫ್ ಕ್ಲಾಸ್ ಫ್ರೀಕ್ವೆನ್ಸೀಸ್. In the study of n attributes, the total number of class frequencies is given by 3 power of n. For one attribute, total frequencies are 3 power of 1 equals 3. They are in the order 1 plus 2 3. Idén kodala. Next, for 2 attribute, total frequencies are 3 power of 2 equals n. So 3 square 9. They are in the order 1 plus 4 plus 4 equal 9.
ಇದೇನು ಕೊಡಲ್ಲ ಅಷ್ಟು, ಸುಮ್ಮನೆ ಓದ್ಕೊಂಡು ಹೋಗ್ತಾ ಇದ್ದೀನಿ. ಆರ್ಡರ್ ಆಫ್ ದ ಕ್ಲಾಸಸ್. The order of the classes depends upon the number of attributes specified. A class having one attribute is known as the class of the first order. Class of the combination two attributes has class of the first order. Class of the combination two attributes has a class of the second order, and so on. The total number of observations is denoted by n. Total number of observations ನಾವು n ಇಂದ ಡಿನೋಟ್ ಮಾಡ್ತೀವಿ. ಸೊ ನೋಡಿ ಇಲ್ಲೇ ಇದೆ n. ನೆಕ್ಸ್ಟ್ ಹಿಯರ್ n ಈಸ್ ಫ್ರೀಕ್ವೆನ್ಸಿ ಆಫ್ zero order because it has no attribute to indicate. So a, b, alpha, beta are called frequencies of the first order. ಫಸ್ಟ್ ಆರ್ಡರಲ್ಲಿ ನಾವು ಏನು ಮಾಡಿರ್ತೀವಿ ನೋಡಿ, ಎ, ಆಲ್ಫಾ, ಬಿ, ಬೀಟಾ ಇದೆಲ್ಲ ಫಸ್ಟ್ ಆರ್ಡ್ರಲ್ಲಿ ಇರುತ್ತೆ. ಇಲ್ಲಿ ಫಸ್ಟ್ ಆರ್ಡ್ರಲ್ಲಿದೆ ನೋಡಿ, ಎ, ಆಲ್ಫಾ, ಬಿ, ಬೀಟಾ. ಸೊ ಅದನ್ನೇ ಇಲ್ಲಿ ಕೊಟ್ಟಿರೋದು. are called first order, and A, B, alpha, B, A, beta, alpha, beta are called frequencies of the second order. ನೋಡಿ ಸೆಕೆಂಡ್ ಆರ್ಡರಲ್ಲಿ ಏನೇನಿದೆ, ಎ, ಬಿ, ಆಲ್ಫಾ, ಬಿ ಆ್ಯಂಡ್ ಎ ಬೀಟಾ, ಆಲ್ಫಾ, ಬೀಟಾ. ನೆಕ್ಸ್ಟು ಇನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, ಇದಕ್ಕೆ 2 ಮಾರ್ಕ್ಸ್ ಬಂದೇ ಬರುತ್ತೆ. ಮೆಥಡ್ಸ್ ಆಫ್ ಸ್ಟಡಿಂಗ್ ಅಸೋಸಿಯೇಷನ್ಸ್. ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಮೆಜರಿಂಗ್, methods of studying association. Important methods of measuring the association of two attributes are ಅಂದರೆ ಟು ಮೆಥಡ್ ಆಫ್ ಅಸೋಸಿಯೇಷನ್ ಅಟ್ರಿಬ್ಯೂಟ್ಸ್ ಅಂತ ಕೇಳ್ಬೋದು. ಸೊ ಇದರಲ್ಲಿ ಇಷ್ಟರಲ್ಲಿ ಯಾವ್ದಾದ್ರು ಒಂದು 2 ಕಲ್ತ್ಕೊಳ್ಳಿ. ಸೊ ಈಸಿ ಆಗಿರೋದಂದರೆ ಯೂಲ್ಸ್ ಕೋಎಫಿಷಿಯಂಟ್ ಆಫ್ ಅಸೋಸಿಯೇಷನ್, ಕೋಎಫಿಷಿಯಂಟ್ ಆಫ್ ಕೋಲಿಗೇಷನ್, ಕೋಎಫಿಷಿಯಂಟ್ ಆಫ್ ಕಾಂಟಿಂಜೆನ್ಸಿ. ಸೊ ಇದನ್ನು 2 ಕಲಿಬೋದು, ನಿಮ್ಮ ಚಾಯ್ಸ್, ನಿಮ್ಗೆ ಈಸಿ ಆಗಲಿ ಅಂತ. ಇದೊಂದು 2 ಮಾರ್ಕ್ಸಿಗೆ ಪಕ್ಕ ಕೊಡ್ತಾರೆ. Very important question. Next, here how discussion is confined only to Yule's coefficient of association. Yule's coefficient of association, the degree or the extent of the two attributes is associated can be measured using Yule's coefficient of the association, that is whether the attributes are negatively associated. Next, positively associated or independent, and extent of association. The Yule's coefficient of association is denoted by symbol. So ಇದೊಂದು MCQ ಕೇಳ್ಬೋದು. The coefficient of association is denoted by which symbol ಅಂತ ಕೇಳಿದಾಗ ನೀವು Q ಅಂತ ಇದು ಮೇನ್ ಬರ್ಬೋದು. ಇದು ಮತ್ತು ಫಾರ್ಮುಲಾ ಇದು ಈಸಿಯಾಗಿದೆ. ಫಾರ್ಮುಲಾನು ಯೂಲ್ಸ್ ಕೋಎಫಿಷಿಯಂಟ್ ಫಾರ್ಮುಲಾ ಬರೀರಿ ಅಂದರೆ ಬರೀಬೋದು. ಈಸಿ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಯೂಲ್ಸ್ ಕೋಎಫಿಷಿಯಂಟ್ ಆಫ್ ಅಸೋಸಿಯೇಷನ್ ಏನಿಲ್ಲ, ಕ್ಯೂ ಸಿಂಬಲ್ ಅಲ್ವಾ ಇದು. ಯೂಲ್ಸ್ ಕೋಎಫಿಷಿಯಂಟ್ ಆಫ್ ಅಸೋಸಿಯೇಷನ್ ಕ್ಯೂನ ಹಾಕ್ಬಿಟ್ಟು ಇದು ಅದೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ನೋಡಿ. ಎ ಆಮೇಲೆ ಈಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಲ್ಫಾ ಬಿ ಮೈನಸ್ ಹಾಕಬೇಕು, ಆ್ಯಂಡ್ ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎ ಬೀಟಾ ಆ್ಯಂಡ್ ಆಲ್ಫಾ ಬಿ. ಸೇಮ್ ಇಲ್ಲಿರೋಂಗೆ ಬರಿಬೇಕು. ಆದರೆ ಒಂದು ಚೇಂಜಸ್ ಏನಂದರೆ ಇಲ್ಲಿ ಮೈನಸ್ ಬದಲು ಪ್ಲಸ್ ಹಾಕಿದ್ದಾರೆ ಅಷ್ಟೇ. ಸೊ ತುಂಬ ಈಸಿ ಆಗಿರೋ ಫಾರ್ಮುಲಾ ಇದು. ಇಷ್ಟು ಕೇಳ್ಬೋದು. ಹೇಗೆ ಮಾಡೋದು ಅಂದರೆ ಇದು ಕಾಂಟಿಂಜೆನ್ಸಿ ಟೇಬಲಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈ ಫಾರ್ಮುಲಾ ಬರುತ್ತೆ. ಸೊ ಯೂಲ್ಸ್ ಕೋಎಫಿಷಿಯಂಟ್ ಆಫ್ ಅಸೋಸಿಯೇಷನ್ ಕ್ಯೂ ಫಾರ್ಮುಲಾ ಹೇಗೆ ಬರುತ್ತೆ ಅಂದರೆ ಎ ಬಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಲ್ಫಾ ಬೀಟಾ ಕ್ರಾಸ್ ನೋಡಿ ಎ ಬಿ ಆಲ್ಫಾ ಬೀಟಾ ಆ್ಯಂಡ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎ ಬೀಟಾ ಇಂಟು ಆಲ್ಫಾ ಬಿ. ಸೇಮ್ ಅಲ್ಲಿರೋಂಗೆ ಬರ್ಕೊಂಡು ಚೇಂಜಸ್ ಏನಂದರೆ ಪ್ಲಸ್ ಹಾಕಬೇಕು, ಇಲ್ಲಿ ಮೈನಸ್ಸು ಇಲ್ಲಿ ಪ್ಲಸ್ಸು, ಇಷ್ಟೇ ಇದ್ರ ಫಾರ್ಮುಲಾ.
ಇಂಟರ್ಪ್ರಿಟೇಷನ್. ಸೊ ಇದರಿಂದ ಈಸಿಯಾಗಿರೋ ಕ್ವಶನ್ಸೇ ಬರೋದು. ಇಂಟರ್ಪ್ರಿಟೇಷನ್. ಆನ್ ದ ಬೇಸಿಸ್ ಆಫ್ ದ ಯೂಸ್ ಕೋಎಫಿಷಿಯಂಟ್ ಆಫ್ ಅಸೋಸಿಯೇಷನ್ Q, we can interpret the association between the two attributes as below. The value of this coefficient lies between +1, and when the value of Q is +1, there is a perfect positive association between the attributes. So idu main +1 ಏನು, there is a perfect positive association between the attributes. So Q +1 ಯಾವ ಪಾಸಿಟಿವ್ ಅಂದರೆ ಯಾವ ಅಸೋಸಿಯೇಷನ್ ಬಿಟ್ವೀನ್ ಅಟ್ರಿಬ್ಯೂಟ್ಸ್ ಅಂತ attributes ಅಂತ ಕೇಳಿದಾಗ Q+1 there is a perfect positive association between the attributes. When same Q is the -1 is -1, there is a perfect negative association. ಇವಾಗ +1 ಅಂತ ಬಂದರೆ ಪರ್ಫೆಕ್ಟ್ ಪಾಸಿಟಿವ್ ಅಸೋಸಿಯೇಷನ್, -1 ಅಂತ ಬಂದರೆ ದಟ್ಸ್ ನೆಗೆಟಿವ್ ಅಸೋಸಿಯೇಷನ್. ಪಾಸಿಟಿವ್ ಅಸೋಸಿಯೇಷನ್, ನೆಗೆಟಿವ್ ಅಸೋಸಿಯೇಷನ್, ಅದರಿಂದ ಪರ್ಫೆಕ್ಟ್ ಸೇರಿಸೋದು. ಪ್ಲಸ್ ಅಂದರೆ ಪಾಸಿಟಿವ್, -1 ಅಂದರೆ ನೆಗೆಟಿವ್. ಸೊ ಇದು ಮೇನ್ ಕ್ವಶನ್. MCQ ಗಾರು ಕೇಳ್ಬೋದು, 1 ಮಾರ್ಕ್ಗಾರು ಕೇಳ್ಬೋದು. ಸೊ 100% ಚಾನ್ಸಸ್ ಇರೋ ಕ್ವಶನ್ಸು. ಇನ್ನು ಮಿಕ್ಕಿದು ಪ್ರಾಬ್ಲಮ್ಸು ಪಾರ್ಟ್ 2 ಅಲ್ಲಿ ಮಾಡಿಸ್ತೀನಿ. ಎಕ್ಸಾಂಪಲ್ಸ್ ಆಫ್ ಪ್ರಾಬ್ಲಮ್ಸ್, ಎಕ್ಸಾಂಪಲ್ಸ್ ಇದೆಯಲ್ಲ ಪ್ರಾಬ್ಲಮ್ಸಲ್ಲಿ, ಅದನ್ನೆಲ್ಲ ನಾನು ಇದು ಪಾರ್ಟ್ 2 ಅಲ್ಲಿ ಮಾಡಿಸ್ತೀನಿ. ಸೊ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ, ಇದನ್ನೆಲ್ಲ ನಾನು ಪಾರ್ಟ್ 3 ಅಲ್ಲಿ ಕ್ವಶನ್ಸ್, ಟೆಕ್ಸ್ಟ್ ಕ್ವಶನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸ್ ಅಂತ ಹಾಕಿ ಇದನ್ನ ನಿಮಗೆ ಹೇಗೆ ಬಂತು ಆನ್ಸರ್ಸು, ಮತ್ತು ಇದರಲ್ಲಿ ಮುಖ್ಯವಾಗಿ ಕ್ವಶನ್, ಮೇನ್ ಕ್ವಶನ್ ಇದು ಕೂಡ. ಸೊ ನಾನು ಎಷ್ಟು ಮೇನ್ ಎಕ್ಸಾಮು ಅಥವಾ ಆ್ಯನ್ಯುವಲ್ ಎಕ್ಸಾಮ್ಗೆ, ಪ್ರಿಪ್ರೇಟ್ರಿಗೆ ಮತ್ತು ಯೂನಿಟ್ ಟೆಸ್ಟ್ಗಳಿಗೆಲ್ಲ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಲೆಸನ್ನಿಂದ ಇಷ್ಟೇ ಇರೋದು. ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದು ತುಂಬ ವೆರಿ 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 ಈಸಿ ಆಗಿರೋ ಲೆಸನ್. ಎಷ್ಟು ಕ್ವಶನ್ಸ್ ಹೇಳಿದೆ ಅಂದರೆ 1 ಕ್ವಶನ್ ಆಯಿತು. 1 ನೋಡಿ, ಇದು MCQs ತುಂಬ ಈಸಿ ಆಗಿರೋದು. 1 2 3 4 5 ಈಸಿ ಆಗಿರೋದು. 5 6 7 and 8 9 10 ಕ್ವಶನ್ಸ್ ಇದ್ರಲ್ಲಿ ಕಲ್ತ್ಬಿಟ್ರೆ ಪಕ್ಕಾ ನೀವು ಸ್ಕೋರ್ ಮಾಡ್ಬೋದು ಈ ಲೆಸನಲ್ಲಿ. ನೆಕ್ಸ್ಟು ನಾನು ನಿಮಗೆ ಎಕ್ಸಾಂಪಲ್ಸ್ ಹೇಳ್ಕೊಡ್ತೀನಿ ಪಾರ್ಟ್ 2 ಅಲ್ಲಿ. ಸೊ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ, ನಾನು ಹೇಳ್ಕೊಡೋ ರೀತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ಸ್ ಶೇರ್ ಮಾಡಿದಷ್ಟು ನನಗೆ ಇನ್ನೂ ಮಾಡಬೇಕು ಅನಿಸುತ್ತೆ. ಸೊ ಅವಾಗ ನನಗೆ ಅನಿಸುತ್ತೆ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಹಾಕಿ, ಮತ್ತು ಏನೇನು ಮುಂದೆ ಯಾವ ಸಬ್ಜೆಕ್ಟ್ ಬಗ್ಗೆ ಮಾಡಬೇಕು, ಮತ್ತು ಯಾವ ಮಾರ್ಕ್ಸ್ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅದು ಇದು ಕ್ವಶನ್ಸ್ ಕೊಡಿ ಅಂತೆಲ್ಲ ಕಮೆಂಟ್ಸ್ ಮಾಡಿ ನಿಮಗೆ ಬೇಕಾಗಿರೋದು. ಸೊ ನಾನು ಅದನ್ನ ನಿಮಗೆ ಫುಲ್ಫಿಲ್ ಮಾಡ್ತೀನಿ. ಸೊ ಬಾಯ್.